ಎಲ್ಲರಿಗೂ ನಮಸ್ಕಾರ. ಏನು ರಾಮಸಾಗರ ಕೆರೆ ಕೋಡಿ ಹೋದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಸೇತುವೆ ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನ ಮರು ನಿರ್ಮಾಣ ಮಾಡಬೇಕು, ಚೆನ್ನಾಗಿರೋ ಒಂದು ಸೇತುವೆ ಕಟ್ಟಬೇಕು ಅಂತ ಈ ಊರು ರಾಮಸಾಗರ ಗ್ರಾಮ ಪಂಚಾಯತಿ ಮತ್ತು ಈ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಮೇಡಮ್ನ ಬಂದು ಮನವಿ ಮಾಡಿದಾಗ ಮೇಡಮ್ ಇದ್ರ ಬಗ್ಗೆ ನೀವು ಒಂದು ವಿಸಿಟ್ ಮಾಡಿ ಒಂದು ಅಂದಾಜು ಪಟ್ಟಿ ತಯಾರಿಸಿ ನನ್ನ ಕೈಲಿ ಕೊಡಿ ಅಂತ ಹೇಳಿದ್ರು. ನಾವೆಲ್ಲ ಇದನ್ನ ವಿಸಿಟ್ ಮಾಡಿ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟು ಅಂತೆಲ್ಲ ಮಾಡಿ ಮೇಡಮ್ ಕೈಲಿ ಕೊಟ್ವಿ. ಮೇಡಮ್ ಅವರು ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹತ್ರ ಖುದ್ದಾಗಿ ಇದು ನಮ್ಗೆ ತುಂಬಾ ಅವಶ್ಯಕತೆ ಇದೆ, ಇಲ್ಲಿ ಸುಮಾರು ಗ್ರಾಮಗಳಿಗೆ ಈ ಸೇತುವೆ ಅವಶ್ಯಕತೆ ಇದೆ, ಶಿಥಿಲಾವಸ್ಥೆಯಲ್ಲಿದೆ, ಯಾರು ಎನಿ ಟೈಮ್ ಯಾವಾಗ ಬೇಕಾದ್ರೂ ಅದು ಹಾಳಾಗುವಂತ ಸ್ಥಿತಿಯಲ್ಲಿದೆ. ಅದನ್ನ ಮರು ನಿರ್ಮಾಣ ಮಾಡಲೇಬೇಕಾಗಿದೆ. ಅಲ್ಲಿ ಚಿಕ್ಕ ಕಡಿಮೆ ಭಾರವತ್ತ ವಾಹನಗಳು ಮತ್ತು ಲಘು ವಾಹನಗಳು ಮಾತ್ರ ಹೋಗಕ್ಕೆ ಸಾಧ್ಯ ಇದೆ. ಈ ಸೇತುವೆ ಮೇಲೆ ಭಾರಿ ವಾಹನಗಳು ಹೋಗಕ್ಕಾಗೋದಿಲ್ಲ. ಮತ್ತೆ ಯಾವುದೇ ಸಮಯದಲ್ಲಿ ಅದು ಬೀಳೋ ಪರಿಸ್ಥಿತಿ ಇದೆ. ಇದು ತುಂಬಾ ಅಗತ್ಯತೆ ಇದೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಲೋಕೋಪಯೋಗಿ ಸಚಿವರ ಹತ್ರ ಖುದ್ದಾಗಿ ಸುಮಾರು ಒಂದು 4-5 ಬಾರಿ ಬಂದು ಅದನ್ನ ಮನವಿ ಮಾಡಿ ಇದಕ್ಕೆ ನಾವು ಏನು ಅಂದಾಜು ತಯಾರಿಸಿದ್ವಿ 950 ಲಕ್ಷಗಳ ಹಣವನ್ನ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿಸಿದ ಮೇಲೆ ನಾವು ಅದನ್ನ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಈಗ 3 ಮೀಟರ್ ಅಗಲ ಇದೆ ವೆಹಿಕಲ್ ಲಘು ವಾಹನಗಳು ಹೋಗೋದಕ್ಕೆ, ಇದನ್ನ 12 ಮೀಟರ್ ಅಗಲಕ್ಕೆ ಮಾಡ್ತಾ ಇದೀವಿ. ಸುಮಾರು 85 ಮೀಟರ್ ಉದ್ದ ಇರುತ್ತೆ ಸೇತುವೆ, 12 ಮೀಟರ್ ಅಗಲ ಇರುತ್ತೆ. ಇದು ಒಂದ್ಸಾರಿ ನಿರ್ಮಾಣ ಆದ್ಮೇಲೆ ಎಂತ ವಾಹನಗಳು ಕೂಡ ನಮ್ಮ ಏನ್ ನ್ಯಾಷನಲ್ ಹೈವೇ ಅಂತ ಏನಂತೀವಿ, ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡ್ತಕ್ಕಂಥ ವಾಹನಗಳು ಅದೇ ರೀತಿ ಯಾವುದೇ ವಾಹನ ಓಡಿದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ. ಸಂಪೂರ್ಣವಾಗಿದ್ದು ನಮ್ಮ ಕರ್ನಾಟಕದಿಂದ ಆಂಧ್ರ, ತಮಿಳುನಾಡು, ಈಗಾಗಲೇ ಮೇಡಮ್ ಹೇಳಿದಂಗೆ 2 ರಾಜ್ಯಗಳಿಗೆ ಕನೆಕ್ಟಿವಿಟಿ ಕೂಡ ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಏನೇ ಕೈಗಾರಿಕೆಗಳು ಬಂದ್ರು ಇಲ್ಲಿನ ಜನಗಳಿಗೂ ಅನುಕೂಲ ಆಗುತ್ತೆ. ಕೈಗಾರಿಕಾ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವ್ರ ವಾಹನಗಳು ಓಡಾಡೋದಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ಸೇತುವೆಗಳನ್ನ ನಾವು ನಿರ್ಮಾಣ ಮಾಡ್ತಾ ಇರೋದು ಮತ್ತು ಇಷ್ಟು ಅಧಿಕ ಮೊತ್ತದ ಸೇತುವೆ ನಿರ್ಮಾಣ ಮಾಡ್ತಾ ಇರೋದು ಕೂಡ ಇದೇ ಮೊದಲ ಬಾರಿ. కాసులవాడ గోవింద గోవింద హరి గోవింద ఏడుకొండలవాడ గోవింద గోవింద హరి గోవింద. సేవలో తరింపజేయుమా పదముక్కులవాడ గోవింద హరి గోవింద శేషాచలవాస గోవింద గోవింద హరి గోవింద పద్మావతి ప్రియు గోవింద గోవింద హరి గోవింద. ಒಂದು ಚರಿತ್ರೆ ಇದೆ. ಇದೊಂದು 100 ವರ್ಷಗಳ ಹಳೆ ಸೇತುವೆ ಇದು. ಮತ್ತೆ ನಮ್ಮ ಇಡೀ ಜಿಲ್ಲೆಗೆ ತಗೊಂಡಾಗ ಇದಕ್ಕಿಂತ ದೊಡ್ಡ ಸೇತುವೆ ಬ್ರಿಡ್ಜ್ ಯಾವುದೂ ಇಲ್ಲ ನಮ್ಮ ಇಡೀ ಜಿಲ್ಲೆ ಕೋಲಾರ ಜಿಲ್ಲೆಗೆ ತಗೊಂಡಾಗ.
ವಿಶೇಷವಾಗಿದ್ದು ಕಂಗಾನಹಳ್ಳಿ ಪಂಚಾಯತಿಯಿಂದ ರಾಮಸಾಗರ ಪಂಚಾಯತಿಗೆ ಮತ್ತೆ ರಾಮಕುಪ್ಪಂಗೆ ಹೋಗೋ ದಾರಿಗೆ ಇದು ಕನೆಕ್ಟ್ ಆಗುತ್ತೆ. ಹಿಂದೆ ಯಾರೋ ಪೂರ್ವಿಕರು ಮಾಡಿರೋ ಅಂಥದ್ದು. ಮುಂದೆ ಭವಿಷ್ಯದಲ್ಲಿ ಒಂದು 50 ವರ್ಷ 60-70 ವರ್ಷ ಈ ಭಾಗದ ರೈತರಿಗೆ ಮತ್ತೆ ಈ ಭಾಗಕ್ಕೆ ಒಂದು ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ. ಇದು 9,50,00,000ದಲ್ಲಿ ಆಗಿರೋ ಅಂಥದ್ದು. ಇದು ಒಂದು 4 ಮೀಟರ್ ಅಗಲ ಇಲ್ಲ, ಇದು 3.25 ಇದೆ. ಈಗ ನಾವು 12 ಮೀಟರ್ ಅಗಲ ಇರುತ್ತೆ, 12 ಮೀಟರ್ ಅಗಲ. ಮತ್ತೆ ಈ ಭಾಗದ ರೈತರು ಮುಂದೆ ಬಂದಿದ್ದಾರೆ. ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ರು. ಒತ್ತುವರಿಗಿಂತ ಅವರೇ ಬಂದು ನಮಗೆ ಈ ಕನೆಕ್ಟಿವಿಟಿದ ಮಹತ್ವ ಅವರಿಗೆ ಅರ್ಥ ಆಗಿದೆ. ರೈತರು ಏನೇ ಬೆಳೆದ್ರು ಕೂಡ ಇದು ಸ್ಕೂಲು, ಕಾಲೇಜು ಮತ್ತೆ 4-5 ಪಂಚಾಯತಿಗೆ ಇದೇ ಒಂದು ರಸ್ತೆ ಇರೋದು ಕೂಡ, ಮಾರ್ಗ ಇರೋದು ಕೂಡ. ಮತ್ತೆ ಇದನ್ನ ಅಭಿವೃದ್ಧಿ ಮಾಡೋ ಅಂಥದ್ದು ಯಾವಾಗೂ ಅವಕಾಶ ಆಗಿರಲಿಲ್ಲ. ಕಳೆದ 20-30 ವರ್ಷಗಳಲ್ಲಿ ಅವಕಾಶನೇ ಆಗಿರಲಿಲ್ಲ ಕೂಡ. ಇದನ್ನ ನಾವು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಕೂಡ ರಸ್ತೆಗಳು, ಸೇತುವೆಗಳು ಒಂದು ಕ್ಷೇತ್ರನ ಅಭಿವೃದ್ಧಿಯ ಸಂಕೇತ. ಅವೆಲ್ಲನೂ ಕೂಡ ಕನೆಕ್ಟಿವಿಟಿ ತುಂಬಾ ಮುಖ್ಯ. ಒಬ್ಬ ರೈತನಿಗೆ, ಸ್ಕೂಲು ಕಾಲೇಜ್ಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ಒಂದು ರಸ್ತೆ ಯೋಗ್ಯವಾಗಿದ್ರೇನೆ, ನಮಗೆ ಕನೆಕ್ಟಿವಿಟಿ ಇದ್ರೇನೆ ನಾವು ಅದನ್ನ ಉಪಯೋಗ ಮಾಡ್ಕೊಳಕ್ಕಾಗತ್ತೆ. ಇದೇನೋ ಗೊತ್ತಿಲ್ಲ, ಬ್ರಿಡ್ಜಸ್ನ ಬಹಳ ನಮ್ಮಲ್ಲಿ ಇದು ಐದನೇ ಕೆಲಸ. ಮೊದಲನೇದು ನಾವು ಇದ್ರಲ್ಲಿ ಮಾಡಿದೀವಿ, ನತ್ತ ಗ್ರಾಮ, ನಲ್ಲೂರು ನತ್ತ ಗ್ರಾಮದಲ್ಲಿ ಮಾಡ್ತೀವಿ. ಅದು 6 ಕೋಟಿಯಿಂದ 7 ಕೋಟಿ ಒಳಗಡೆ. ಅದಾದ್ಮೇಲೆ ಬಡ್ಮಾಕ್ನಹಳ್ಳಿಯಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ಬ್ರಿಡ್ಜ್ ಗೊಲ್ಲಹಳ್ಳಿ, ಮಲ್ಲಹಳ್ಳಿ ಬ್ರಿಡ್ಜ್ ಒಂದು. ಅದಾದ್ಮೇಲೆ ಕೃಷ್ಣವರಂದು 4ನೇ ಬ್ರಿಡ್ಜ್. ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಅಂತ ಇದು 5ನೇ ಬ್ರಿಡ್ಜ್. ಇದು ಇವೆಲ್ಲದಕ್ಕಿಂತ ಮೀರಿರೋ ಅಂಥದ್ದು. ಇದು 10 ಕೋಟಿಯಲ್ಲಿ ಅನುದಾನದಲ್ಲಿ ಆಗ್ತಾ ಇರೋವಂಥದ್ದು. ನೀವೇ ಯೋಚನೆ ಮಾಡಿ, 3.25 ಅಷ್ಟು ಇತ್ತು ಅಂತ ಹೇಳ್ತಾ ಇದಾರೆ ಅಗಲ. ಈಗ 12 ಅಷ್ಟು ಆದ್ರೂ 3ರಷ್ಟು ಅಗಲ ಮಾಡ್ತಾ ಇದೀವಿ. ಅಂದ್ರೆ ಸೇತುವೆನೇ ಅಗಲಾನು ಮಾಡ್ತಾ ಇದೀವಿ. ಅಷ್ಟು ಇದು ಹೈಟು ಎತ್ತರಕ್ಕೆ ಮಾಡ್ತಾ ಇದೀವಿ. ಆಮೇಲೆ ತುಂಬಾ ಹಳೇದಾಗ್ಬಿಟ್ಟಿದೆ ಮೇಡಮ್. ಮಳೆ ನೀರು ಕೋಡಿ ಹೋದಾಗ ಶೇಕ್ ಆಗುತ್ತೆ. ಆಮೇಲೆ ಚಿಕ್ಕ ವೆಯ್ಟ್ ಕಡಿಮೆ ಇರೋ ವೆಹಿಕಲ್ ಮಾತ್ರ ಹೋಗಕ್ಕಾಗುತ್ತೆ. ಈಗ ದೊಡ್ಡ ಲಾರಿ ಅಥವಾ ಡಬಲ್ ವೆಹಿಕಲ್ ಏನು ಉಪಯೋಗ ಆಗುತ್ತೆ ಅಂತ ನಾವೀಗ 3.25 ಅಡಿ ಇರುವಂತದನ್ನ 12 ಮೀಟರ್ ಅಷ್ಟು ಅಗಲ ಮಾಡ್ತಾ ಇರೋದ್ರಿಂದ ದೊಡ್ಡ ಅಂದ್ರೆ ಟನ್ ಇದ್ರು ಕೂಡ ಆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ಬೋದು. ನೀರು ಅಂದ್ರೆ ಇದು ಬಂದಾಗ, ನಮ್ಗೆ ಕೋಡಿ ಹರಿದಾಗ ಅವಾಗೇ ಇದು ಶೇಕ್ ಆಗ್ತಾ ಇತ್ತು ಅಂದ್ರೆ ಅದು ಅಷ್ಟು ಯೋಗ್ಯವಾಗಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಯಾವಾಗಿದ್ರು ಇದನ್ನ ಮಾಡ್ಲೇಬೇಕಾಗಿತ್ತು. ಅದಕ್ಕೊಂದು ಕಾಲ ಕೂಡ ಬಂದಿದೆ. ನಾವು ಅನುದಾನ ಕೇಳೋ ಅಷ್ಟ್ರಲ್ಲಿ ಯಾವ ಅನುದಾನನೂ ಸಿಗಲ್ಲ. ಈ ಕೆಲಸ ನಾಳೆ ಆಗ್ಬೇಕು ಅಂತ ಪೂರ್ವ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಇವೆಲ್ಲ ಪ್ರಯತ್ನ ಮಾಡ್ಕೊಂಡಿರ್ತಾರೆ. ಮುಂದೆ ಏನ್ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ 1 ವರ್ಷ ಪರಿಶ್ರಮ, ಇದಕ್ಕೆ ಏನ್ ಕಾಸ್ಟ್ ಆಗತ್ತೆ, ಇದಕ್ಕೆ ಎಷ್ಟು ದಿನಗಳ ಹೋಮ್ವರ್ಕ್ ಇದೆ, ಮತ್ ನಾವ್ ಯಾವ ಲೆವೆಲ್ಗೆ ಕೆಲಸ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರಲ್ಲ, ಅದು ತುಂಬಾ ಪರಿಶ್ರಮ ಇರುತ್ತೆ. ಹಾಗೆ ಹೋಗಿ ಲೆಟರ್ ಕೊಟ್ಟಿದ ತಕ್ಷಣ 1 ರೂಪಾಯಿ ದುಡ್ಡು ಬರಲ್ಲ, ಒಂದೇ 1 ರೂಪಾಯಿ ಕೂಡ. ಆದ್ರೆ ಅದರದ್ದು ನಾವು ನೋಡ್ತಾ ಇದೀವಿ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಎಲ್ಲ. ತುಂಬಾ ಹಿಂದೆ ಮಾಡಿರೋಂಥದ್ದು. ಎತ್ತಿನ ಗಾಡಿ ಹೋಗೋ ಅಷ್ಟು, ಒಂದು 2 ವೀಲರ್ ಹೋಗೋ ಅಷ್ಟು ಅಥವಾ ಕಾರು ಆ ತರ ಹೋಗಕ್ ಯೋಗ್ಯವಾಗಿ ಅಷ್ಟೇ ಮಾಡಿದ್ದಾರೆ. ಈಗ ನಾವು ಮಾಡೋ ಅಂಥದ್ದು ಮುಂದೆ ಭವಿಷ್ಯದಲ್ಲಿ 50-60 ವರ್ಷ 100 ವರ್ಷದ ಬ್ರಿಡ್ಜ್ ಆಗ್ಲಿ ಏನೇ ಆಗ್ಲಿ 100 ವರ್ಷಕ್ಕೆ ಅದಕ್ಕೆ ಆಯಸ್ಸಿರುತ್ತೆ. ಅದಕ್ಕೆ ಇವತ್ತು ನಾವೆಲ್ಲಾ ಪಂಚಾಯತಿಯ ಹಿರಿಯರನ್ನ, ದೊಡ್ಡವ್ರನ್ನ, ಈ ಭಾಗದ ಮುಖಂಡರನ್ನ, ವಿಶೇಷವಾಗಿ ಹೆಣ್ಮಕ್ಳನ್ನ, ರೈತರನ್ನ ಎಲ್ಲಾರನ್ನೂ ಕರೆದು ಈ ಪೂಜೆ ಮಾಡ್ತಾ ಇರೋದು ಇದೇ ಒಂದು ಇವತ್ತು ವಿಶೇಷ. ಇದು ಮಾಡೋದಕ್ಕೆ ಮೇಡಮ್ ಈ ಜಮೀನುಗಳು ಸ್ವಲ್ಪ ಬಿಟ್ಕೊಟ್ಟು ತುಂಬಾ ಸಹಕಾರ ಮಾಡಿದಾರೆ ಈ ಕಡೆ ಜನ. ಇವರೇ ಬಂದು ಅಂದ್ರೆ ನಾವು ಇದಕ್ಕೆ ಟೈಮ್ ತಗೊಳುತ್ತೆ ಅನ್ಕೊಂಡ್ವಿ. ಅಕ್ಕಪಕ್ಕ ಜಮೀನವರು ಅವರೇ ವಾಲಂಟ್ರಿ ಆಗಿ ರಸ್ತೆ ಎಲ್ಲಾರ್ಗೂ ಆಗುತ್ತೆ, ರಸ್ತೆ ಆಗ್ಲಿ ಸೇತುವೆ ಆಗ್ಲಿ ಎಲ್ಲರಿಗೂ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ ಅಂದ್ರು ತಮ್ಮ ಜಮೀನನ್ನ ಅವರಾಗೆ ಬಂದು ಬಿಟ್ಕೊಡು ಅಂತ ದೊಡ್ಡ ಮನ್ಸಿರುವಂತ ರೈತರು ಈ ಭಾಗದಲ್ಲಿ. ಅದಕ್ಕೆ ನಾನು ವಿಶೇಷವಾಗಿ ಆ ರೈತರಿಗೆ ಮೊದಲು ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ನಾವು ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಹಕಾರ ಕೊಟ್ಟಾಗಲೇ ಇಂಥ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡಕ್ಕಾಗುತ್ತೆ. ಇದು ಒಂದು ಆಸ್ತಿ ಆಗತ್ತೆ, ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ದೊಡ್ಡ ಆಸ್ತಿ ಆಗತ್ತೆ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸೇತುವೆಗಳು, ಕೆಜಿಎಫ್ ಕ್ಷೇತ್ರದಲ್ಲಿರೋ ಎಲ್ಲಾ ಸೇತುವೆಗಳು, ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ PWD ಈ ಅಧಿಕಾರಿಯವರು ರಾಮಮೂರ್ತಿ ಅವರು ಬಂದಾದ್ಮೇಲೆ ನಾವು ಎಷ್ಟೊಂದು ಕೆಜಿಎಫ್ ಕ್ಷೇತ್ರದಲ್ಲಿ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬಿಟ್ಟು ಹೊರತಾಗಿ ಈ ರೀತಿಯ ಒಂದು
100 ವರ್ಷ ಅದಕ್ಕೆ ಒಂದು ಆಯಸ್ಸಿರುತ್ತೆ ಅಂತ ಒಂದು ಬ್ರಿಡ್ಜಸ್ನ ಸೇತುವೆಗಳನ್ನ ಮಾಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ಇಂಜಿನಿಯರ್ ಸೆಕ್ಷನ್ ಇರ್ಬೋದು, ಟೆಕ್ನಿಕಲ್ ಸೆಕ್ಷನ್ ಇರ್ಬೋದು, ಇವರೆಲ್ಲರ ಒಂದು ಪರಿಶ್ರಮ ಸಹಕಾರದಿಂದ ಮಾತ್ರ ಇವೆಲ್ಲ ಕೆಲಸಗಳನ್ನ ಮಾಡಕ್ಕಾಗಿದೆ. ಇದು ರೈತರಿಗೆ ಯಾವತ್ತೂ ಸದಾಕಾಲ ಅವ್ರಿಗೆ ಒಂದು ಕೊಡುಗೆ ಆಗಿ ನಿಂತೋಗುತ್ತೆ ಈ ಭಾಗದಲ್ಲಿ. ಯಾವ ಫಂಡ್ ಟೈಮಿಂಗ್ ಎಷ್ಟು ಕೊಟ್ಟಿದ್ದೀವಿ? PWD ಡಿಪಾರ್ಟ್ಮೆಂಟ್ ಇಂದಾನೆ ರೋಡ್ಸು ಬ್ರಿಡ್ಜಸ್ಗೆ ನಮ್ಗೆ ಅನುದಾನ ಬರೋದು. ಇದು PWD ಡಿಪಾರ್ಟ್ಮೆಂಟ್ ಇಂದ ವಿಶೇಷವಾಗಿ ಬ್ರಿಡ್ಜಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. 9 months ಟೈಮ್ ಇರುತ್ತೆ. 11 ತಿಂಗಳು ಇಲ್ಲ ಅಂದ್ರೆ 9 ತಿಂಗಳು. ಇದಕ್ಕೆ 11 ತಿಂಗಳು ಬೇಕಾಗ್ಬೋದು, ಬಟ್ ಇವ್ರು 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ 5 ತಿಂಗಳಲ್ಲಿ ಮಾಡ್ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. 5 ತಿಂಗಳಲ್ಲಿ ಮಾಡ್ಕೊಟ್ಬಿಡಿ. ಬ್ರಿಡ್ಜ್ ಇರೋದು ಒಂದೇ ಬ್ರಿಡ್ಜ್. ಇವಾಗ ಇದನ್ನ ಡೆಮಾಲಿಷ್ ಮಾಡಿಬಿಟ್ಟು ಬೇರೆ ಏನಾದ್ರು ದಾರಿ ಇದೆ? ಇಲ್ಲ, ಇದನ್ನ ಉಪಯೋಗಿಸ್ಕೊಂಡು ಈ ಪಕ್ಕದಲ್ಲಿ ಕಟ್ತೀವಿ, ಆಮೇಲೆ ಡೆಮಾಲಿಷನ್ ಅದನ್ನ ಕಟ್ಟೋವರೆಗೂ ಇದನ್ನ ಉಪಯೋಗಿಸ್ಕೊಂತೀವಿ. ಆಮೇಲೆ ಇಡೀ ಜಿಲ್ಲೆಗೆ ಇದು ವಿಶೇಷವಾಗಿರೋ ಬ್ರಿಡ್ಜ್ ಆಗತ್ತೆ, ಸೇತುವೆ ಇಡೀ ಜಿಲ್ಲೆಗೆ. ಇದು ಬಿಟ್ರೆ ಇನ್ಯಾವ್ದು ಮತ್ತೆ ನಮ್ ರಾಮ್ ಸಾಗರಕ್ಕೆ ಹೋಗ್ಬೇಕು ಅಂದ್ರೂ ಇದೇ ದಾರಿ ಆಗತ್ತೆ. ರಾಮ್ ಸಾಗರ ಲೇಕ್ ಏನಿದೆ, ರಾಮ್ ಸಾಗರ ಲೇಕ್ ಏನಿದೆ, ಇದನ್ನ ನೋಡೋದಕ್ಕೆ ಮುಂದೆ ಪ್ರವಾಸಿಗಳು ಬಂದ್ರು ಕೂಡ ಇದೇ ರಸ್ತೆನೆ, ಇದೇ ಯೋಗ್ಯವಾಗಿರುವಂತ ರಸ್ತೆ. ಬರೀ 3-4 ಪಂಚಾಯತಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆಂಧ್ರ ಗಡಿಗೆ ಮತ್ತೆ ತಮಿಳ್ನಾಡುಗೆ, ರಾಂಪುರ, ರಾಮಕುಪ್ಪಂಗೆ ಕುಪ್ಪಂ ರೋಡ್ ಕನೆಕ್ಷನ್ ಮುಂದೆ ರೈತರಿಗೆ ಈ ಜಾಗ ಯೋಗ್ಯ ಆಗತ್ತೆ. ರೈತರಿರ್ಬೋದು, ರೈತರಿಗೆ ಜಾಸ್ತಿ ಯೋಗ್ಯ ಆಗತ್ತೆ. ಅದಕ್ಕೋಸ್ಕರ ಇಂಡಸ್ಟ್ರೀಸ್ ಇರ್ಬೋದು, ಎಲ್ಲಾ ರೀತಿ ವೆಹಿಕಲ್ ಕೂಡ ಇದರಲ್ಲಿ ಸರಾಗವಾಗಿ ಸುಗಮವಾಗಿ ಹೋಗ್ಬೋದು. ಇಲ್ಲಿ కాసులవాడ గోవింద గోవింద హరి గోవింద, ఏడు కుండలవాడ గోవింద గోవింద హరి గోవింద. ఏడు కొండల మీద వెలసిన దేవా, అఖిలాండ కోటి బ్రహ్మాండ నాయక, నీ పాద సేవలో తరింపజేయుమా పదముక్కులవాడా. గోవింద హరి గోవింద, శేషాచల వాస గోవింద గోవింద హరి గోవింద, పద్మావతి ప్రియు గోవింద గోవింద హరి గోవింద. స్వామి నీ దర్శనం కోరి వస్తున్నాం, కరుణించే కల్ప వృక్షమై నిలబడుమా, కోర్కెలు తీర్చేటి భవసాగర, పాప విమోచన చేయవయ్యా దేవా. గోవింద హరి గోవింద, నీలమేఘ శ్యాముడా నీవే మా సర్వస్వం, నిత్య సత్య రూపమా నీవే మా గమ్యం, సంకటాల వేళ నీ నామమే రక్ష, శరణు కోరి వచ్చినాము కాపాడవా కృష్ణ. గోవింద
మోక్షం మాకు కావాలి, నీ అడుగు జాడలలో పయనింపజేయాలి. గోవిందా హరి గోవిందా